Good morning students. Welcome to the Aryabhata PU Science College. ಹೋದ ಕ್ಲಾಸ್ನಲ್ಲಿ ನಾವು ಎ ಕರೆಂಟ್ ಕ್ಯಾರಿಂಗ್ ಎ ಸರ್ಕ್ಯುಲರ್ ಕಂಡಕ್ಟರ್ನಲ್ಲಿ ಕರೆಂಟ್ ಕಾಣಿದ್ರೆ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಎಫ್ ಈಸ್ ಈಕ್ವಲ್ ಟು ಐಡಿಯಲ್ ಸೈನ್ ಥೀಟಾ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ದಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಆಂಪಿಯರ್ಸ್ ಸರ್ಕ್ಯೂಟ್ ಲಾ. ಆಂಪಿಯರ್ ಸರ್ಕ್ಯೂಟ್ ಲಾ ಅಂತ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್. ಇದು ಜುಲೈ 14 ಬಂದಿತ್ತು ಮತ್ತು ಮಾಡಲ್ ಕ್ವಶನ್ ಪೇಪರಲ್ಲೂ ಸುಮಾರೆಲ್ಲ ಬಂದಿತ್ತು. ಇಂಪಾರ್ಟೆಂಟು, ಇದನ್ನು ಈ ಲಾನ ಸ್ವಲ್ಪ ಕ್ಲೀನಾಗಿ ಕಲಿಬೇಕು ನೀವು, ಆಯಿತಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಆಂಪಿಯರ್ಸ್ ಸರ್ಕ್ಯೂಟ್ ಲಾ. ಈ ಆಂಪಿಯರ್ಸ್ ಸರ್ಕ್ಯೂಟ್ ಲಾ ಇದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡೋದು. ಸೊ ಆಂಪಿಯರ್ಸ್ ಸರ್ಕ್ಯೂಟ್ ಲಾ ಅಂದ್ರೇನು, ಅದಕ್ಕೆ ಸರ್ಕ್ಯೂಟ್ ಎಲ್ಲ ಅದು ಇಂಟಗ್ರಲ್ ವ್ಯಾಲ್ಯೂ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಎ ಕ್ಲೋಸ್ಡ್ ಕಂಡಕ್ಟರ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ದ ನೆಟ್ ಕರೆಂಟ್ ಇನ್ ದ ಕಂಡಕ್ಟರ್. ನೋಡಿರಿ, ಯಾವುದೋ ಒಂದು ವೈರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಯಾವುದೋ ಒಂದು ಕಂಡಕ್ಟರ್ ಇರುತ್ತೆ, ಅದರಲ್ಲಿ ಕರೆಂಟ್ ಇರುತ್ತೆ. ನೋಡಿರಿ, ಇದೊಂದು ವೈರ್, ಇದೊಂದು ಕಂಡಕ್ಟರ್ ಒಳಗಡೆಯಿಂದ ವೈರಿಂಗ್ ಹೋಗ್ತಾ ಇರುತ್ತೆ, ಇದರಲ್ಲಿ ಕರೆಂಟ್ ಹೋಗ್ತಾ ಇರುತ್ತೆ. ಸೊ ಇದನ್ನೇನಂತಂದರೆ ಅಕಾರ್ಡಿಂಗ್ ಟು ದಿಸ್ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಇಂಟಗ್ರಲ್ ವ್ಯಾಲ್ಯೂ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಎ ಕ್ಲೋಸ್ಡ್ ಕಂಡಕ್ಟರ್. ಅಂದರೆ ಇದ್ರ ಸುತ್ತಲೂ ಸಹಿತ ಮ್ಯಾಗ್ನೆಟಿಕ್ ಫೀಲ್ಡ್ ಒಬ್ಬರಿಗೆ ಹೋಗ್ತಾ ಇರುತ್ತೆ. ಈ ಕಂಡಕ್ಟರ್ನಲ್ಲಿ ಐ ಅನ್ನೋ ಕರೆಂಟ್ ಹಿಂಗೆ ಹೋಗ್ತಾ ಇರುತ್ತೆ. ನೋಡಿ, ಇದು ಈ ರೀತಿ ಐ ಅನ್ನೋ ಕರೆಂಟು ಇಲ್ಲಿಂದ ಕರೆಂಟ್ ಹಿಂಗೆ ಹೋಗ್ತಾ ಇರುತ್ತೆ. ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಇನ್ ಎ ಸರ್ಕ್ಯುಲರ್ ಶೇಪ್ಡು. ಆ ಇಮ್ಯಾಜಿನರಿ ಸರ್ಕ್ಯೂಟ್ ಈಗಿಲ್ಲ, ಅದಕ್ಕೆ ನಾವು ರೇಡಿಯಸ್ ಆರ್ ಅಂತ ತೊಗೊಂಡಿವಿ. ಅದಕ್ಕೆಲ್ಲ ಆರ್ ಈಸ್ ದ ರೇಡಿಯಸ್ ಆಫ್ ದ ಆಂಪಿಯರ್ಸ್ ಲೂಪ್. ಇದನ್ನು ನಾವು ಈ ಸುತ್ತಲೂ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದಕ್ಕೆ ಆಂಪಿಯರ್ ಲೂಪ್ ಅಂತ ಕರಿತೀವಿ. ಲೂಪ್ ಅಂದರೆ ಸುರುಳಿ ಅಂತ. The integral value of magnetic field over a closed conductor is equal to mu naught times the net current in the conductor. ನೋಡಿ, ಇಲ್ಲಿಂದ ಕರೆಂಟ್ ಹಿಂಗೆ ಹೋಗುತ್ತಲ್ಲ, ನೆಟ್ ಕರೆಂಟ್ ಐ, ಅದು ಎಷ್ಟಿರುತ್ತೆ ಅಂದರೆ ಈ ಮ್ಯೂ ನಾಟ್ ಟೈಮ್ಸ್ ಇರುತ್ತೆ. ಎಷ್ಟಂದರೆ ಇಂಟಗ್ರೇಷನ್ ಆಫ್ ಬಿ ಡಿ ಎಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಎ ಸ್ಮಾಲ್ ಎಲಿಮೆಂಟ್ ಅನ್ನೋದು ಫಸ್ಟ್ ತೊಗೊತೀವಿ. ಅದಕ್ಕಿಂತ ಇಡೀ ಫುಲ್ಲು ಸರ್ಕ್ಯುಲರ್ ಲೂಪ್ ಆಗಿರೋದನ್ನು ತೊಗೊತೀವಿ. ಅದಕ್ಕೆ ನಾವು ಇಂಟಿಗ್ರಲ್, ಈ ಸಣ್ಣ ಡಿ ಎಲ್ ಅನ್ನೋದು ಸಣ್ಣ ಲೆಂತು, ಇದ್ರನ್ನು ಇದು ಮ್ಯಾಗ್ನೆಟಿಕ್ ಫೀಲ್ಡು, ಸಣ್ಣ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ಸಣ್ಣ ಲೆಂತು, ಅದ್ರದ್ದು ಫುಲ್ಲು ಕಂಡಕ್ಟರ್ ತೊಗೊಬೇಕಾದ್ರೆ ಇಂಟಗ್ರೇಷನ್ ಆಫ್ ಬಿ ಡಿ ಎಲ್ ಅಂತ ತೊಗೊತೀವಿ. ಇಂಟಿಗ್ರೇಷನ್ ಆಫ್ ಬಿ ಡಿ ಎಲ್ ಮೀನ್ಸ್ ಇಂಟಗ್ರಲ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಎ ಕ್ಲೋಸ್ಡ್ ಕಂಡಕ್ಟರ್ ಅಂತ ಅರ್ಥ. ಇಂಟಗ್ರಲ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಎ ಕ್ಲೋಸ್ಡ್ ಕಂಡಕ್ಟರ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ದ ನೆಟ್ ಕರೆಂಟ್ ಇನ್ ದ ಕಂಡಕ್ಟರ್. ನೆಟ್ ಅಂದರೆ ಟೋಟಲ್ ಕರೆಂಟ್ ಇನ್ ದ ಕಂಡಕ್ಟರ್. ಸೊ ದಿಟ್ ಈಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಸೊ ಇಟ್ ಈಸ್ ವೆರಿ ಹೆಲ್ಪ್ ಇನ್ ಮುಂದಿನ ಡೆರಿವೇಷನ್ಗೆಲ್ಲ ಇದೆಲ್ಲ ಬರುತ್ತೆ. ದ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟ್ ಲಾ. ದ ಇಂಟಗ್ರಲ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ over a closed conductor is equal to mu naught times the net current in the conductor. So ಅದಕ್ಕೆ ಅವಾಗ ನೆಕ್ಸ್ಟ್ ಕನ್ಸಿಡರ್ ದ ಕಂಡಕ್ಟರ್. ನೋಡಿ, ಇದು ಕಂಡಕ್ಟರ್. ಐ ಈಸ್ ಈಕ್ವಲ್ ಟು ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಆಂಪಿಯರಿಯಲ್ ಲೂಪ್. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್. ಸೊ ಇಂಟಗ್ರಲ್ ಆಫ್ ಬಿ ಡಿ ಎಲ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಐ. ದಿಸ್ ಈಸ್ ಫಾರ್ಮುಲಾ. ನೆಕ್ಸ್ಟ್, ವಾಟ್ ಈಸ್ ಸೊಲನಾಯ್ಡ್? ಈಗ ನೆಕ್ಸ್ಟ್ ಟಾಪಿಕ್ ಈಸ್ ಸೊಲನಾಯ್ಡ್ ಅಂದರೆ ನೀವು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಮೋಟಾರ್ ರಿವೈಂಡಿಂಗ್ಸ್, ಜನ್ರೇಟರ್, ಅದರಗಳಲ್ಲೆಲ್ಲ ನಾವು ಬಳಸಿರ್ತೀವಿ ಸೊಲನಾಯ್ಡ್ ಅಂತ. ಆ ಸೊಲನಾಯ್ಡ್ ಅಂದರೆ ಏನಂದರೆ ಅಂತ ಕಂಡಿಡ್ಬೇಕು. ಈಗ ಸುಧಾರಣೆ ಅಂದರೆ ಒಂದು ಮ್ಯಾಗ್ನೆಟಿಕ್ ವೀಲ್ಸು ವೈಂಡಿಂಗ್ಸ್ ಎಲ್ಲ ತೊಗೊಳ್ರಿ. ಅದಕ್ಕೆ ಏನು ಮಾಡ್ತಾರೆ, ಒಂದು ಮ್ಯಾಗ್ನೆಟಿಕ್ ವೀಲ್ ಇರುತ್ತೆ, ಈ ರೀತಿ ಹಿಂಗೆ ಸುತ್ತು ವೈರ್ಗಳನ್ನು, ಇನ್ಸುಲೇಟೆಡ್ ಕಾಪರ್ ವೈರ್ಗಳನ್ನು ಹಿಂಗೆ ಸುತ್ತಿ ಇದ್ರ ಮುಖಾಂತರ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದರೆ ಏನಾಗುತ್ತೆ ಅಂದರೆ ಇದು ಮ್ಯಾಗ್ನೆಟೈಸ್ ಆಗುತ್ತೆ ಒಳಗಡೆ. ಸೊ ಅದಕ್ಕೆ ನಾವು ಆಂಪಿಯರ್, ಅದು ಸೊಲನಾಯ್ಡ್ ಅಂತ ಕರಿತೀವಿ. ಸೊಲನಾಯ್ಡ್ ಅಂದರೆ ಒಂದು ಕಂಡಕ್ಟಿಂಗ್ ಯಾವುದೋ ಒಂದು ಮೆಟಲ್ ಕೋರ್ ಅಥವಾ ಏನೋ ತೊಗೊಳ್ಳೋದು. ಈಗ ಸದ್ಯಕ್ಕೆ ನಾವು ಸೊಲೈಡ್ ಹೆಂಗಂತ ತಿಳ್ಕೊತೀವಿ ಅಂದರೆ ಒಂದು ಕಂಡಕ್ಟರ್ ಇನ್ಸುಲೇಟರ್ ವೈರನ್ನು ಈ ರೀತಿ ಸುರುಳಿಯಾಗಿ ಇನ್ನೇ ಹೆಲಿಕಲ್ ಶೇಪಲ್ಲಿ ಈ ರೀತಿ ಸುರುಳಿಯಾಗಿ ಸುತ್ತಿರಬೇಕು. ಸುತ್ತಿದಾಗ ಏನಾಗುತ್ತೆ ಅಂದರೆ
ಸುತ್ತಾಗೆ ಇಲ್ಲಿಂದ ಕರೆಂಟ್ ಹೋಗುತ್ತೆ. ಈ ಕರೆಂಟ್ ಹೋದಾಗ ಏನು ಈ ರೀತಿ ಸುರುಳಿ ಅಲ್ಲಿಗೆ ಇದ್ದಾಗ ಅಂತಂದರೆ ಕರೆಂಟ್ ಹೋಗುತ್ತಲ್ಲ, ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸೊಲನಾಯ್ಡ್ ಈಸ್ ಅನ್ ಇನ್ಸುಲೇಟೆಡ್ ಕಾಪರ್ ವೈರ್. ನೋಡಿ, ಇನ್ಸುಲೇಟೆಡ್ ಫುಲ್ ಎಲ್ಲ ತೆಗೆದಿರಬೇಕು. ಇನ್ಸುಲೇಟೆಡ್ ಇದಕ್ಕೆ ಇನ್ಸುಲೇಟೆಡ್ ಈ ವೈರನ್ನು ಸಹ ತೆಗೆದಿರಬೇಕು. ಕಾಪರ್ ವೈರ್ ವೂಂಡ್ ಕ್ಲೋಸ್ಲಿ ಇನ್ ದ ಫಾರಮ್ ಆಫ್ ಹೆಲಿಕ್ಸ್. ಹೆಲಿಕ್ಸ್ ಅಂದರೆ ಸುಳ್ಳಿ ಆಗಿರಬೇಕು. ಸುಳ್ಳಿ ಆಗಿದ್ದರೆ ಹೆಲಿಕ್ಸ್. ನೋಡಿರಿ, ಇದು ಹೆಲಿಕ್ಸ್. ಇದಕ್ಕೆ ಇಲ್ಲೊಂದು ಕಂಡಕ್ಟಿಂಗ್ ವೈರು, ಇದನ್ನು ಹೆಲಿಕ್ಸ್ ಟೈಪಲ್ಲಿ ಹೀಗೆ ಸುಳ್ಳಿಯಾಗಿ ಸುತ್ತಿ ಮಾಡಿರ್ತಾರೆ. ಇಲ್ಲಿಂದ ಇಲ್ಲಿಗೆ ಕರೆಂಟ್. ಇಲ್ಲಿಂದ ಕರೆಂಟ್ ಏನಾರು ಹಿಂಗೆ ಪಾಸ್ ಆಯಿತು ಅಂದರೆ ಇದು ಸುಳ್ಳಿಯ ಕರೆಂಟ್ ಹೋಗುತ್ತೆ, ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅವಾಗಿನ ಒಂದು ಇದಕ್ಕೆ ಐರನ್ ಇತ್ತು ಅಂದರೆ ಒಳಗಡೆ ಇದರೊಳಗಡೆ ಐರನ್ ಇದ್ದು ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಅದಕ್ಕೆ ಸೊಲನಾಯ್ಡ್ ಈಸ್ ಎನ್ insulated copper wire wound closely in the form of helix. Its neighboring turns are very closely spaced. ಇದರ ನೈಬರಿಂಗ್ ಟರ್ನ್ಸ್, ಇದರ ಟರ್ನ್ಸ್ ನೋಡ್ರಿ, ಇದೊಂದು ಟರ್ನ್ ಹಿಂಗಿರುತ್ತೆ, ಅದು ಹತ್ರನೇ ಇರುತ್ತೆ, ಹಿಂಗೆ ಇನ್ನೂ ಹತ್ರನೇ ಇರುತ್ತೆ. ವೆರಿ ಕ್ಲೋಸ್ಲಿ ಪ್ಯಾಕಡು, ಒಂದಕ್ಕೊಂದು ಟಚ್ ಆಗಿರಲ್ಲ, ಹೊತ್ತಿಗೆ ಹತ್ತಿರ ಆಗಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಇದನ್ನು ಲೈಟಾಗಿ ಇನ್ಸುಲೇಟೆಡು ಇದು ಮಾಡಿ ಒಳಗಡೆ ಸ್ವಲ್ಪ ಒಂದು ಕೋಟಿಂಗು ಮಾಡಿರ್ತಾರೆ. ಕೋಟಿಂಗ್ ಮಾಡಿದಾಗೆಲ್ಲ ಹತ್ತಿರ ಇತ್ತು ಅಂದರೆ ತಾಗಿದ್ರೂ ತಾಗಲ್ಲ, ಏನು ಹೆಚ್ಚಾಗಲ್ಲ. ಈ ಮೋಟ್ರುಗಳೆಲ್ಲ ಬಿಚ್ಚಿದಾಗ ಎಲ್ಲ ನೋಡಿರಿ, ಅದರಲ್ಲೆಲ್ಲ ಹೀಗೆ ರೀತಿ ಓರ್ನಿಂಗ್ ಮಾಡಿರ್ತಾರೆ. ಅದು ಸೊಲನಾಯ್ಡ್. ಅದು ಗೊತ್ತಾಯ್ತಾ? ಆ ಸೊಲನಾಯ್ಡ್ ಈ ಪ್ರಿನ್ಸಿಪಲ್ ಉಪಯೋಗಿಸಿ ನಿಮಗೆ ಮೋಟ್ರುಗಳನ್ನೆಲ್ಲ ತಯಾರು ಮಾಡೋದು, ಮೋಟ್ರು ರಿಪೇರಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲವೂ ಸಹ ಈ ಸೊಲನಾಯ್ಡ್ ಇದ್ದೇ ಇರುತ್ತೆ. ಸೊ solenoid is an insulated copper wire wound closely in the form of helix ನೋಡ್ರಿ, ಇಲ್ಲ ಸಣ್ಣ ಒಂದು ಬಾರಿ ಇರುತ್ತೆ, ಇದು ಹೆಲಿಕ್ಸ್. ಇಟ್ಸ್ ನೈಬರಿಂಗ್ ಟರ್ನ್ಸ್ ಆರ್ ಕ್ಲೋಸ್ಲಿ ಸ್ಪೇಸ್ಡ್. ಎಲ್ಲೋ ಒಂದು ನೈಬರಿಂಗ್ ಟರ್ನ್, ಇದು ಅಕ್ಕಪಕ್ಕದ್ದು ಟರ್ನ್ಸ್ಗಳೆಲ್ಲ ಹತ್ತಿರನೇ ಇರುತ್ತೆ. ಸೊ ಅದಕ್ಕೆ ಸೊಲನಾಯ್ಡ್ ಅಂತೇಳಿ. ಸೊ ಸೊಲನಾಯ್ಡ್ ಈಸ್ an insulated copper wire wound closely in the form of helix. Solenoid is an insulated copper wire wound closely in the form of helix. Its neighboring turns are closely spaced. ಇದು ಡಯಾಗ್ರಾಮ್. ಇದು ನೆಕ್ಸ್ಟ್, ವಾಟ್ ಈಸ್ ಎನ್ ಐಡಿಯಲ್ ಸೊಲನಾಯ್ಡ್? ಅಲ್ಲಿ ಐಡಿಯಲ್ ಸೊಲನಾಯ್ಡ್ ಅಂದರೆ ಏನಂದರೆ ಡಿಸ್ಟೆನ್ಸ್ ನೋಡ್ರಿ, ಇಲ್ಲಿದೆಯಲ್ಲ, ಇದು ಐಡಿಯಲ್ ಸೊಲನಾಯ್ಡ್. ಅದು ಲೆಂತ್ ಆಫ್ ದ ಸೊಲನಾಯ್ಡ್ ಅಂದರೆ ಇದ್ರ ಉದ್ದ, ಈ ಲೆಂತ್, ಇದ್ರ ಸೊಲನಾಯ್ಡ್ ಇಂದ ಇದು ಲೆಂತ್ ಉದ್ದ ಇದು ಈಸ್ ವೆರಿ ಲಾರ್ಜ್ ವೆನ್ ಕಂಪೇರ್ಡ್ ಲಾಂಗರ್ ದೆನ್ ಇಟ್ಸ್ ರೇಡಿಯಸ್. ನೋಡಿರಿ, ಇದು ರೇಡಿಯಸ್ ಇದೆ, ಇದು ಒಂದು ಸರ್ಕಲ್ ಅಂದರೆ ಇದ್ರ ಮಧ್ಯೆ ರೇಡಿಯಸ್ಸು ಭಾಳ ಸಣ್ಣ ಇರುತ್ತೆ, ಇದ್ರ ಲೆಂತ್ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಸೊ ಅದು ಐಡಿಯಲ್ ಸೊಲನಾಯ್ಡ್. ಐಡಿಯಲ್ ಅಂದರೆ ನಿಜಕ್ಕೂ, ರಿಯಲ್ ಸೊಲನಾಯ್ಡ್ ಅಂದರೆ ಪರ್ಫೆಕ್ಟ್ ಸೊಲನಾಯ್ಡ್ ಅಂತ ಅರ್ಥ. ಅದು ಇಫ್ ದ ಲೆಂತ್ ಆಫ್ ದ ಸೊಲನಾಯ್ಡ್ ಈಸ್ ವೆರಿ ಮಚ್ ಲಾಂಗರ್ ದೆನ್ ಇಟ್ಸ್ ರೇಡಿಯಸ್ ದೆನ್ ಇಟ್ ಈಸ್ ಕಾಲ್ಡ್ ಆ್ಯನ್ ಐಡಿಯಲ್ ಸೊಲನಾಯ್ಡ್. ಇದು ಹತ್ತಿರ ಇರುತ್ತೆ, ಆವಾಗ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಬರುತ್ತೆ ಇದಕ್ಕೆ. ಇದ್ರದ್ದು ರೇಡಿಯಸ್, ಇದ್ರ ಮಧ್ಯೆ ಸುರುಳಿ ಇರುತ್ತಲ್ಲ ರೇಡಿಯಸ್, ಈ ರೇಡಿಯಸ್ ಇದ್ರದ್ದು ಇದು ಡಯಾಮೀಟ್ರು, ಇದು ಮಧ್ಯದ ರೇಡಿಯಸ್ ಇದೆಯಲ್ಲ, ಅದು ಭಾಳ ಹತ್ತಿರವಾಗಿರುತ್ತೆ. ನೋಡಿರಿ, ಇಲ್ಲಿ ಹತ್ತಿರವಾಗಿರುತ್ತೆ, ಅದಕ್ಕೆ ಅದು ಐಡಿಯಲ್ ಸೊಲನಾಯ್ಡ್. ಇಫ್ ದ ಲೆಂತ್ ಆಫ್ ಸೊಲನಾಯ್ಡ್ ಈಸ್ ವೆರಿ ಮಚ್ ಲಾಂಗರ್ ದೆನ್ ಇಟ್ಸ್ ರೇಡಿಯಸ್ then it is called an ideal solenoid. If length of solenoid is very much longer than its radius, then it is called an ideal solenoid. ನೆಕ್ಸ್ಟ್, ಇದು ಸೊಲನಾಯ್ಡ್. ಬರೀ ಹಿಂಗೆ ಸ್ಟ್ರೈಟ್ ಇತ್ತು ಅಂದರೆ ಸೊಲನಾಯ್ಡ್. ಇದು ಬರೀ ಹಿಂಗೆ ಸ್ಟ್ರೈಟ್ ಇತ್ತು, ಒಳಗಡೆ ಕಂಡಕ್ಟಿಂಗ್ ಇತ್ತು ಅಂದರೆ ಸೊಲನಾಯ್ಡ್. ಅದನ್ನೇ ನಾವು ಈ ಸೊಲನಾಯ್ಡ್ ಈ ಸರ್ಕ್ಯುಲರ್ನೇ ಮತ್ತು ಹಿಂಗೆ ರೌಂಡ್ ಶೇಪಲ್ಲಿ ತೊಗೊಂಬಂದ್ಬಿಟ್ವಿ. ರೌಂಡ್ ಶೇಪಲ್ಲಿ ತೊಗೊಂಬಿಟ್ರೆ ಇದಕ್ಕೆ ನಾವು ಟೊರಾಯ್ಡ್ ಅಂತ ಕರಿತೀವಿ. ಟೊರಾಯ್ಡ್ ಅಂದರೆ ಎಂಡ್ಲೆಸ್. ನೋಡಿ, ಇದಕ್ಕೆ ಫುಲ್ಲು ಸರ್ಕ್ಯುಲರ್ ಶೇಪ್ ಇರುತ್ತೆ, ಎಂಡ್ಲೆಸ್ ಇನ್ಸುಲೇಟೆಡ್ ಕಾಪರ್ ವೈರ್ ವೂಂಡ್ ಆಗಿರುತ್ತೆ. ಸೊ ಅದಕ್ಕೆ ಟೊರಾಯ್ಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಟೊರಾಯ್ಡ್? ಮೆನ್ಷನ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ಸೈಡ್ ದ ಟೊರಾಯ್ಡ್. ಇದು ಮಾರ್ಚ್ 16 ಬಂದಿತ್ತು, ಇಂಪಾರ್ಟೆಂಟ್. ಟೊರಾಯ್ಡ್ ಅಂದರೆ ಟೊರಾಯ್ಡ್ ಈಸ್ ಎ ಸರ್ಕ್ಯುಲರ್ ಶೇಪ್ಡ್ ಎಂಡ್ಲೆಸ್ ಸೊಲನಾಯ್ಡ್. ಇದು ಸರ್ಕ್ಯುಲರ್ ಶೇಪ್ಡು, ಈ ಸರ್ಕ್ಯುಲರ್ ಶೇಪ್ಡ್ ಎಂಡ್ಲೆಸ್ ಅಂದರೆ ಇದು ಹಿಂಗೆ ರೌಂಡ್, ಎರಡು ಮಧ್ಯದಲ್ಲಿ ಹಿಂಗೆ ಕಟ್ಟಾಗಿರಲ್ಲ, ಎಂಡ್ ಇರಲ್ಲ, ಇದಕ್ಕೆ ಹಿಂಗೆ ಜೋಡಿಸ್ತಿದ್ದೆ ಹಿಂಗೆ ಸುತ್ಕೊಂಡು ಅದು ಕರೆಂಟ್ ಹಿಂಗೆ ಹೋಗ್ತಾ ಇರುತ್ತೆ. ಕರೆಂಟ್ ಹೋದಾಗ ಏನಾಗುತ್ತೆ, ಇದು ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಸೊ ಎಲ್ಲ ಎಂಡ್ಲೆಸ್ ಸರ್ಕ್ಯುಲೇಟಿಂಗ್ ಇದಕ್ಕೆ ಟೊರಾಯ್ಡ್ ಈಸ್ ಎ ಸರ್ಕ್ಯುಲರ್ ಶೇಪ್ಡ್ ಎಂಡ್ಲೆಸ್ ಸೊಲನಾಯ್ಡ್. ಇದು ನೋಡಿ, ಈ ರೀತಿ ಹಿಂಗೆ ಸರ್ಕ್ಯುಲರ್ ಇರುತ್ತೆ, ಹಿಂಗೆ ಸುತ್ತಿರ್ತಾರೆ. ನೋಡಿ, ಇಲ್ಲಿ ಸುತ್ತಿದೆಯಲ್ಲ, ಅದೇ ರೀತಿ ಸುತ್ತಿರುತ್ತೆ, ಈ ರೀತಿ ಹಿಂಗೆ ಸುತ್ತಿದೆ.
ಅದಕ್ಕೆ ಎಂಡ್ಲೆಸ್ ಇದಕ್ಕೆ ನಿಮಗೆ ಸುತ್ತಿದೆ ಮೊದಲ ಸರ್ಕ್ಯುಲರ್ ರಿಂಗ್ ಹೀಗೆ. ಟೊರಾಯ್ಡ್ ಈಸ್ ಎ ಸರ್ಕ್ಯುಲರ್ ಶೇಪ್ಡ್ ಎಂಡ್ಲೆಸ್ ಸೊಲನಾಯ್ಡ್. ಸೊ ಈಕ್ವೇಷನ್ ಏನಂದರೆ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ, ಸೇಮ್ ಅಲ್ಲಿ ಐತೆ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಎನ್ ಐ, ವೇರ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. mu naught is equal to permeability of free space or vacuum. Mu naught is equal to permeability of free space. I is equal to current in the toroid. Current ಇದರೊಳಗೆ ಕರೆಂಟ್ ಎಷ್ಟು ಹೋಗ್ತಿರುತ್ತೆ. n is equal to number of turns per unit length of the toroid. Per unit length of the 1 ಮೀಟರ್ ಒಳಗೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ನೋಡ್ರಿ. ಒಂದು ಇದು ಟೊರಾಯ್ಡ್ ಅನ್ನೋದು ಎಷ್ಟು 1 ಮೀಟ್ರ್ ಇರುತ್ತೆ. ಅದರಲ್ಲಿ ಎಷ್ಟು ಸುರುಳಿಗಳಿದ್ದಾವೆ, ಎಷ್ಟು ಸರ್ಕ್ಯುಲರ್ ಶೇಪ್ ಇದೆಯೋ ಅದನ್ನು ಎಣಿಸ್ತೀವಿ. ಅದು ಎಷ್ಟು ಒಂದು ಯೂನಿಟ್ ಲೆಂತ್ ಆಫ್ ದ ಟೊರಾಯ್ಡ್ನಲ್ಲಿ ಎಷ್ಟು ಸುರುಳಿ ಇರ್ತಾವೋ ಅದಕ್ಕೆ ನಾವು ಎನ್ ಅಂತ ಕರಿತೀವಿ. ಎನ್ ಈಸ್ ದ ನಂಬರ್ ಆಫ್ ಟರ್ನ್ಸ್, ಎಷ್ಟು ಟರ್ನ್ಸ್ ಇದ್ದಾವೆ ಅಂತ. ಪರ್ ಯೂನಿಟ್ ಲೆಂತ್ ಆಫ್ ದ ಸೊಲಾನೈಡ್, ಈ ಲೆಂತಿನ ಉದ್ದ 1 ಮೀಟ್ರ್ ಇರಬೇಕು. 1 ಮೀಟ್ರ್ ನೋಡ್ರಿ ಎಷ್ಟು ಇರುತ್ತೆ, 1 ಮೀಟ್ರ್ ಉದ್ದ ಇಷ್ಟಿದ್ದಾಗ ಇದರಲ್ಲಿ ಎಷ್ಟು ಟರ್ನ್ಸ್ಗಳು ಇರ್ತವೆ ಅಂತ ಕಂಡುಹಿಡಿಯೋದೆ. ಸೊ ಅದು ಟೊರಾಯ್ಡ್, ಗೊತ್ತಾಯ್ತಾ. ಇದು ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಟೊರಾಯ್ಡ್. ಸೊ ವಾಟ್ ಈಸ್ ಟೊರಾಯ್ಡ್? ಟೊರಾಯ್ಡ್ ಈಸ್ ಎ ಸರ್ಕ್ಯುಲರ್ ಶೇಪ್ಡ್ ಎಂಡ್ಲೆಸ್ ಸೊಲನಾಯ್ಡ್. Toroid is a circular shaped endless solenoid. B is equal to mu naught Ni. B is equal to mu naught Ni, where B is equal to magnetic field. B is equal to magnetic field. Mu naught is equal to permeability of free space. Mu naught is equal to permeability of free space. And I is equal to current in the toroid. I is equal to current in the toroid. N is equal to number of turns per unit length of the toroid. N is equal to number of turns per unit length of the toroid. Next, what is an ideal toroid? Ideal solenoid and ideal toroid. Ideal toroid is one in which coils are circular. ಈ ಐಡಿಯಲ್ ಟೊರಾಯ್ಡ್ ಅಂದರೆ ಏನಂದರೆ ಪರ್ಫೆಕ್ಟಾಗಿ ಕಾಯಿಲೆ ಹಿಂಗೆ ಸರ್ಕ್ಯುಲರ್ ಇರಬೇಕು, ಪರ್ಫೆಕ್ಟಾಗಿ ಇರಬೇಕು. ಈ ರೀತಿ ಹಿಂಗಿರಬಾರ್ದು, ಎಲಿಸ್ ಥರ ಅಥವಾ ಹಿಂಗೆ ಸ್ಕ್ವಯರ್ ಶೇಪ್ ಥರ ಎಲ್ಲ ಇರಬಾರ್ದು. ಎಲ್ಲ ಪರ್ಫೆಕ್ಟಾಗಿ ಸರ್ಕ್ಯುಲರ್ ಇರಬೇಕು. ನೋಡಿ ಇದು ಪರ್ಫೆಕ್ಟ್ ಅಲ್ಲ, ಇದು ಐಡಿಯಲ್ ಟೊರಾಯ್ಡ್. ಇದು ಪರ್ಫೆಕ್ಟಾಗಿ ಸರ್ಕ್ಯುಲರ್ ಶೇಪಲ್ಲಿದೆ. ಸೊ ಅದಕ್ಕೆ ಸೊ ವಾಟ್ ಈಸ್ ಎನ್ ಐಡಿಯಲ್ ಟೊರಾಯ್ಡ್? ಆ್ಯನ್ ಐಡಿಯಲ್ ಟೊರಾಯ್ಡ್ ಈಸ್ ಒನ್ ಇನ್ ವಿಚ್ ಕಾಯಿಲ್ಸ್ ಆರ್ ಸರ್ಕ್ಯುಲರ್. An ideal toroid is one in which coils are circular. An ideal toroid is one in which coils are circular. So, next, important question is July 15th, 18th al banditu. Using Ampere circuital law, obtain an expression for magnetic field due to infinitely long straight current carrying conductor. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಇದು ಭಾಳ ಇಂಪಾರ್ಟೆಂಟ್. Using Ampere's circuital law, obtain an expression for magnetic field due to infinitely long straight current carrying conductor. So ಇದಕ್ಕೆ or derive an expression for magnetic field of magnitude of magnetic field at a point around the straight conductor. ಒಂದು ಸ್ಟ್ರೈಟ್ ಕಂಡಕ್ಟರ್ ಇರುತ್ತೆ, ಅದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಅಂದರೆ ಇದೊಂದು ಸ್ಟ್ರೈಟ್ ಕಂಡಕ್ಟರ್, ಇದು ಕಂಡಕ್ಟರ್ ಮುಖಾಂತರ ಎಷ್ಟೊಂದು ಸುತ್ತಲೂ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅದನ್ನು ಕಂಡುಹಿಡಿಬೇಕು. ಅದೇ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಉಪಯೋಗಿಸಿ ಇದನ್ನು ಕಂಡುಹಿಡಿಬೇಕು, ಗೊತ್ತಾಯ್ತಾ. ಅದಕ್ಕೆ ಸೇಮ್ ಅದು ಇದು ಡಯಾಗ್ರಾಮ್ ಒಂದೇ. ಇದೊಂದು ವೈರ್ ಇದೆ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಆರ್ ಇಟ್ಕೊಂಡು ರೇಡಿಯಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೂಪ್. ಸರಿ, ಆಂಪಿಯರ್ಸ್ ಲೂಪ್ ಇದೆಯಲ್ಲ ಅದರಲ್ಲಿ ರೇಡಿಯಸ್ ಎಷ್ಟು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತಲೂ ಪ್ರೊಡ್ಯೂಸ್ ಆಗ್ತಿರುತ್ತೆ, ಅದರ ರೇಡಿಯಸ್ ಆಯಿತು. ಅದನ್ನು ಸೇಮ್ ಅದನ್ನೇ ಎಲ್ಲ ಬರೆಯೋದು. ಸೊ ಕನ್ಸಿಡರ್ ದ ಫಾಲೋಯಿಂಗ್. I is equal to current carrying a straight conductor. I ಅನ್ನೋದು ಕರೆಂಟು ಈ ಸ್ಟ್ರೈಟ್ ಕರೆಂಟ್ ಇರುತ್ತೆ, ಇಲ್ಲಿಂದ ಐ ಅನ್ನೋ ಕರೆಂಟ್ ಹಿಂಗೆ ಪಾಸ್ ಹೋಗ್ತಿರುತ್ತೆ. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಂಡಕ್ಟರ್. ನೋಡಿರಿ, ಇದು ಐ ಅನ್ನೋ ಇದು ಕಂಡಕ್ಟರ್ ಇದೆ, ಇದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ಕ್ಯುಲರ್ ಶೇಪ್ ಇರೋದು, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಂಡಕ್ಟರ್. ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದು ಅರೌಂಡ್ ದ ಕಂಡಕ್ಟರ್. ಅದಕ್ಕೆ ನೆಕ್ಸ್ಟ್ ಇದು ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್.
ಗೊತ್ತಾಯ್ತಾ? ಆಯ್ತು. R is equal to radius of the circular path produced by magnetic field. So R is equal to radius of the circular path. ನೋಡಿರಿ, ಇದು R ರೇಡಿಯಸ್ ಆಫ್ ದಿಸ್ ಸರ್ಕ್ಯುಲರ್ ಪಾತ್. ಗೊತ್ತಾಯ್ತಾ? R is equal to radius of circular path produced by magnetic field. It is produced by this magnetic field. DL is equal to small current element. DL ಅನ್ನೋದು ಒಂದು ಸ್ಮಾಲ್, ಇಲ್ಲೆಲ್ಲ ಒಂದು ಕಡೆ ಇದೆ ಸ್ಮಾಲ್ ಎಲಿಮೆಂಟ್ DL, ಅದನ್ನೆಲ್ಲರೂ ಬರ್ಕೊಬೋದು. ಇಲ್ಲಿ ಯಾವುದೋ ಈ ಕನೆಕ್ಟರ್ ಒಳಗೆ ಸ್ಮಾಲ್ ಎಲಿಮೆಂಟ್ DL is equal to small current element. Integration of DL is equal to one circular loop is equal to 2 pi r. ನೋಡಿ, ಇದು ಸ್ಮಾಲ್ ಎಲಿಮೆಂಟು, ಇದು ಸುತ್ತಲೂ ಒಂದು ಸರ್ಕ್ಯುಲರ್ ಲೂಪ್ ಇದೆ 2 pi r. ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಇದು ಗೊತ್ತಾಯ್ತಲ್ಲ, ಇದು ಸಿಗ್ಮಾ DL is equal to ಒಂದು ಸರ್ಕ್ಯುಲರ್ ಲೂಪ್ ಇದ್ದಂಗೆ, ಅದು ಒಂದು ಲೂಪ್ ಇದ್ದಂಗೆ. ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಇಂಟಿಗ್ರೇಷನ್ ಆಫ್ BDL is equal to mu naught I. ಅಲ್ಲಿ ಇದೆಯಲ್ಲ ಫಾರ್ಮುಲಾ ಸೇಮ್ ಅದೇ. ಇಂಟಿಗ್ರೇಷನ್ ಆಫ್ BDL is equal to mu naught I. ಬಿ ಹೊರಗಡೆ ತೆಗೆದಿದ್ದೀರಿ, ಇದು ಕಾನ್ಸ್ಟೆಂಟ್ ಅದು. ಇಂಟಿಗ್ರೇಷನ್ ಆಫ್ DL is equal to mu naught I. ಬಟ್ B is equal to ಇಂಟಿಗ್ರೇಷನ್ ಆಫ್ DL ಅಂದರೆ ಏನು? 2 pi r. ಅದಕ್ಕೆ 2 pi r ಇಂಟಿಗ್ರೇಷನ್ ಆಫ್ DL is equal to 2 pi r ಸಬ್ಸ್ಟಿಟ್ಯೂಟ್ ಮಾಡಿದ್ದೆ. B 2 pi r is equal to mu naught I. ಬಿ ಇಲ್ಲೇ ಇಟ್ಕೊಂಡಿರ್ತೀವಿ, ಇದನ್ನು ಈ ಕಡೆ ಕಳಿಸ್ತೀವಿ. mu naught by 2 pi ಇರುತ್ತೆ, ಹಾಕೊಂತೀವಿ ಇಂಟು I by r. mu naught by ಇದೆ, r ಅನ್ನು ಇಲ್ಲಿ ಹಾಕೊಂಡಿದ್ದೀವಿ, I ಹಿಂಗೆ ಇದೆ. mu naught ಅನ್ನು ಕೆಳಗಡೆ 2 pi ಬರೋಂಗೆ ಹಾಕೊಂಡಿದ್ದೀವಿ. ಅದಕ್ಕೆ ಇದು ಒಂದು ಈಕ್ವೇಷನ್. ಆರ್ ಇಲ್ಲಂದರೆ mu naught by 4 pi ಅಂದರೆ 10⁻⁻7 ಇರುತ್ತೆ, ವ್ಯಾಲ್ಯೂ ಇರುತ್ತೆ ಇದಕ್ಕೆ. mu naught by 4 piಗೆ ಇಷ್ಟು ವ್ಯಾಲ್ಯೂ ಇದೆ. ಅದಕ್ಕೋಸ್ಕರ ಇಲ್ಲೂ 2 pi ಹಾಕೋತೀವಿ, ಇಲ್ಲೂ 2 piಯಿಂದ ಮಲ್ಟಿಪ್ಲೈ ಮಾಡ್ತೀವಿ, ಆವಾಗ 4 pi ಬರುತ್ತೆ. mu naught by 4 pi ಇಂಟು 2I by r. ಇದನ್ನು ಸಾಮಾನ್ಯ ಪ್ರಾಬ್ಲಮ್ನಲ್ಲೆಲ್ಲ ತುಂಬ ಬಳಸ್ತೀವಿ ಈ ಫಾರ್ಮುಲಾ. ಅದಕ್ಕೆ ಇದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. B is equal to mu naught by 4 pi ಇಂಟು 2I by r. ಎಷ್ಟು ಗೊತ್ತಾಯ್ತಾ? ಎಷ್ಟು ಮತ್ತೊಂದು ಸರಿ ಹೇಳ್ತೀನಿ. ಕನ್ಸಿಡರ್ ದ ಫಾಲೋಯಿಂಗ್. I is equal to current carrying a straight conductor. I is equal to current carrying a straight conductor. M is equal to magnetic field around the current conductor. B is equal to magnetic field around the conductor. R is equal to radius of the circular path. R produced by magnetic field. R is equal to radius of the circular path produced by magnetic field. DL is equal to small current element. DL is equal to small current element. Sigma DL is equal to one circular loop is equal to 2 pi r. Sigma integration of DL is equal to one circular loop is equal to 2 pi r. According to Ampere's circuit law, integration of BDL is equal to mu naught I. Integration of BDL is equal to mu naught I. B into integration of DL is equal to mu naught I. B into integration of DL is equal to mu naught I. So B into 2 pi r is equal to mu naught I. B into 2 pi r is equal to mu naught I. Therefore B is equal to mu naught by 2 pi into I by r. Mu naught by 2 pi into I by r. Or B is equal to mu naught by 4 pi into 2I by r. Mu naught by 4 pi into 2I by r. So this is B. So this is an expression. ಇದನ್ನು ನೋಡ್ಕೊಂಡು ಸರಿ, ನೋಡ್ಕೊಳ್ತಿದ್ದಂಗೆ ಸರಿ ಡಿರೈವೇಷನ್ ಬರೀ. ನೆಕ್ಸ್ಟ್, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ಸೈಡ್ ದ ಸೊಲನಾಯ್ಡ್ ಡಿಪೆಂಡ್. ನೋಡಿರಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇದ್ರ ಸುತ್ತಲೂ ಇನ್ಸೈಡ್ ದ ಸೊಲನಾಯ್ಡಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಎನ್ ಮೇಲೆ, ಇದಕ್ಕೆ ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಕರೆಂಟ್, ಪರ್ಮಿಟಿವಿಟಿ ಪರ್ಮಿಟಿವಿಟಿ ಇದ್ರ ಮೇಲೆ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಸ್ಟ್ರೆಂತ್ ಆಫ್ ದ ಕರೆಂಟ್ ಐ, ಪರ್ಮಿಬಿಲಿಟಿ ಆಫ್ ದ ಮೀಡಿಯಮ್ ಇನ್ಸೈಡ್ ದ ಸೊಲನಾಯ್ಡ್ ಅಂದರೆ mu naught. ಗೊತ್ತಾಯ್ತಾ? ಪರ್ಮಿಬಿಲಿಟಿ ಆಫ್ ದ ಮೀಡಿಯಮ್ ಇನ್ಸೈಡ್ ದ ಸೊಲನಾಯ್ಡ್ mu naught. ಈ ಮೂರು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಎನ್, ಸ್ಟ್ರೆಂತ್ ಆಫ್ ದ ಕರೆಂಟ್ ಐ, ಪರ್ಮಿಬಿಲಿಟಿ ಆಫ್ ಮೀಡಿಯಮ್ ಇನ್ಸೈಡ್ ದ ಸೊಲನಾಯ್ಡ್. ಇವಿಷ್ಟನ್ನು ಸತ ನೋಡ್ಕೊಂಡು ಒಂದ್ಸರಿ, ನೋಡ್ಕೊಂಡಿದ್ದಾಗ ಒಂದ್ಸರಿ ರಫಲ್ಲಿ ಬರೀರಿ. ಅದಕ್ಕಿಂತ ಮುಂಚೆ ಬಿಫೋರ್ ದಟ್ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಇನ್ ಎ ನೋಟ್ಸ್. ಓಕೆ, ಬೆಸ್ಟ್ ಆಫ್ ಲಕ್.